ಹಲೋ ಮೈ ಡಿಯರ್ ಚೋಟ ಚಾಂಪಿಯನ್. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಸೊ ನಮ್ಮ ವೇದಾಂತು SLC 10 ಚಾನಲ್ಗೆ ನಿಮಗೆ ವೆಲ್ಕಮ್ ಯು ಆಲ್. ಸೊ ಎಲ್ಲ ಹೇಗಿದ್ದೀರಾ ಅನ್ಕೊಂಡಿದ್ದೀನಿ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಬಟ್ ಏನಂತಂದರೆ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಅಂತಂದರೆ, ಒಂದೊಂದು ಇವಾಗ ಎಲ್ಲರಿಗೂ ಹೆಂಗಿರುತ್ತೆ ಅಂತಂದರೆ ಮಾರ್ಕ್ಸ್ ತೊಗೋಬೇಕು, ಚೆನ್ನಾಗಿ ತೊಗೋಬೇಕು ಅಂತಿರುತ್ತೆ. ಆ್ಯಂಡ್ ಚಾಪ್ಟರ್ಸ್ ವೈಸ್ ಕೂಡ ಅಷ್ಟೇ ಗೊತ್ತಿರುತ್ತೆ. ಸೊ ಬಟ್ ಅದ್ರ ಬಗ್ಗೆ ಎಷ್ಟು ವೆಯ್ಟೇಜ್ ಮಾರ್ಕ್ಸ್ ಇದೆ, ಒಂದೊಂದು ಚಾಪ್ಟರ್ಸಿಗೂ ಎಷ್ಟು ವೆಯ್ಟೇಜ್ ಇದೆ, ನೀವು ಯಾವ ಚಾಪ್ಟರ್ಸಿಗೆ ಸೊ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಫಸ್ಟ್ ಏನಾದರೂ ನೀವು ಕಂಪ್ಲೀಟಾಗಿ ನಿಮಗೆ ಬಯಾಲಜಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಯು ಕ್ಯಾನ್ ಕವರ್ ದಟ್ ಆಲ್ ದ ಬಯಾಲಜಿ ಟಾಪಿಕ್ಸ್, ಚಾಪ್ಟರ್ಸ್ನ ಕವರ್ ಮಾಡ್ಬೋದು. ಇಲ್ಲ ಅಂತಂದರೆ ಕೆಮಿಸ್ಟ್ರಿ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ಯು ಕ್ಯಾನ್ ಗೋ ವಿತ್ ಎ ಕೆಮಿಸ್ಟ್ರಿ. ಓಕೆ, ನೆಕ್ಸ್ಟ್ ಸೊ ಇಲ್ಲ ಅಂತಂದರೆ ನನಗೆ ಫಿಸಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮ್ಯಾಮ್ ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ದ ಫಿಸಿಕ್ಸ್. ಸೊ ಹೇಗೆ ನೋಡೋಣ. ಸೊ ಫಸ್ಟ್ ಅದರಲ್ಲಿ ಬಯಾಲಜಿ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಓಕೆ, ಅದರಲ್ಲಿ ಯಾವ್ಯಾವ್ದು ಚಾಪ್ಟರ್ಸಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಬಿಫೋರ್ ಸ್ಟಡಿಂಗ್ ಸೊ ನಾವು ಇದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಅದ್ರ ಬಗ್ಗೆ ಸ್ಟಾರ್ಟ್. ದಟ್ ಈಸ್ ಅ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಫಾರ್ ಬಯಾಲಜಿ. ನೆಕ್ಸ್ಟ್, ಬಟ್ ಬಿಫೋರ್ ಹೋಗೋದಕ್ಕಿಂತ ಮುಂಚೆ ಸೊ ಎವ್ರಿ ವಿಡಿಯೋಲಿ ನಾವು ಹೇಳಿದಾಗೆ ನಿಮಗೆ ಇದೇ ಥರ ನ್ಯೂ ಕಂಟೆಂಟ್ಸ್ಗೋಸ್ಕರ ನಿಮಗೆ ಬೇಗ ನೋಟಿಫಿಕೇಶನ್ ಬರಬೇಕು ಅಂತಂದರೆ, ಯಾವುದೇ ವಿಡಿಯೋ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಇತ್ತು ಅಂತಂದರೆ ಸೊ ನಮ್ಮ ವೇದಾಂತ SLC 10th ಚಾನಲ್ ಏನಿದೆ ನಿಮಗೋಸ್ಕರ ಮಾಡಿರೋವಂಥದ್ದು, ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು. ಆ್ಯಂಡ್ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೂ ಇನ್ನು ಯಾವ್ದಾದ್ರು ಬೇರೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಬೇರೆ ವೆಬ್ಸೈಟ್ಸಲ್ಲೂ ಇದೆ ನಮ್ಮದು, ನಮ್ಮ ವೇದಾಂತ ವಾಟ್ಸಪ್ ಚಾನಲಲ್ಲೂ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಲು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಯು ಕ್ಯಾನ್ ಫಾಲೋ ಇಟ್. ಆ್ಯಂಡ್ ಸ್ನ್ಯಾಪ್ಚಾಟ್ ಕೂಡ ಇದೆ. ಸೊ ಅದರಲ್ಲಿ ವೇದಾಂತು ವೈಬ್ಸ್ ಅಂತ ಇದೆ. ಓಕೆನಾ? ಸೊ ಇದರಲ್ಲೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಸೊ ಬಿಫೋರ್ ಏನಂತಂದರೆ ಬ್ಲೂ ಪ್ರಿಂಟ್ ಅಂತ ನೀವು ಕೇಳಿರ್ತೀರಲ್ವ, 10th ಓದುವಾಗ ಫಸ್ಟ್ ನೀವು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ನಿಮ್ಮ ಓದೋಕ್ಕಿಂತ ಮುಂಚೆ ಯಾವುದೇ ಸಬ್ಜೆಕ್ಟ್ಸ್ ಅದು ಓದೋಕ್ಕಿಂತ ಮುಂಚೆ ಯು ಶುಡ್ ಕೀಪ್ ದಟ್ ಬ್ಲೂ ಪ್ರಿಂಟ್ ಥರ ಇಟ್ಕೊಳ್ಳೇಬೇಕು. ಇಲ್ಲ ನೀವೇ ಒಂದು ರೆಡಿ ಮಾಡ್ಕೊಳ್ಳಿ ಬ್ಲೂ ಪ್ರಿಂಟ್. ಓಕೆನಾ? ಅದರಲ್ಲಿ ಸೊ ಬಯಾಲಜಿಯಲ್ಲಿ ಸೈನ್ಸಲ್ಲಿ ಹೇಗೆ ಮಾಡಿದ್ದಾರೆ ಅಂತಂದರೆ, ಸೊ ಟೋಟಲ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಎಷ್ಟಾಗಿದೆ ಅಂತಂದರೆ ದಟ್ ಈಸ್ 80. ಓಕೆ, ಸೈನ್ಸಲ್ಲಿ ಸೈನ್ಸಿಗೆ 80. ಓಕೆ, 20 ನಿಮಗೆ ಗೊತ್ತಿದೆ ಅಲ್ವಾ. ಸೊ ಟೋಟಲ್ ಕ್ವಶನ್ಸ್ ಎಷ್ಟಿರುತ್ತೆ? ಸೊ 38. ಸೊ ಕ್ವಶನ್ಸ್ ಎಷ್ಟಿರುತ್ತೆ? 38. ನೆಕ್ಸ್ಟ್, ಕ್ವಶನ್ ಟೈಪ್ಸ್ ಯಾವ ಥರ ಇದೆ ಅಂತ ಚೆಕ್ ಮಾಡಿ ತಗೋಣ. ಸೊ ಕ್ವಶನ್ ಟೈಪ್ಸಲ್ಲಿ ಸೊ 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮಗೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಕ್ವಶನ್ಸ್ ಇದೆ, 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಬಟ್ 1 ಮಾರ್ಕ್ಸು ಒಂದೊಂದು ಚಾಪ್ಟರಿಂದ ಎಷ್ಟು ಬರುತ್ತೆ ಮ್ಯಾಮ್? ಸೊ ಡೌಟ್ ಇರುತ್ತೆ ಅಲ್ವಾ. ಸೊ 1 ಮಾರ್ಕ್ಸಲ್ಲಿ ಯಾಕಂದರೆ ನಾವು 1 ಮಾರ್ಕ್ಸಿಗೆ ಒಂದು ವೇಯಲ್ಲಿ ರೀಡ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಅಂದಾಗ ಒಂದು ಸ್ವಲ್ಪ ಡೆಪ್ತಲ್ಲಿ ಓದಬೇಕು. 3 ಮಾರ್ಕ್ಸ್ ಅಂದಾಗ ಫುಲ್ ಡೀಟೇಲ್ಡ್ ವೇಯಲ್ಲಿ ಕಲಿಬೇಕು. 4 ಮಾರ್ಕ್ಸ್ ಅಂತಂದಾಗ ಒಂದು ಸ್ವಲ್ಪ ಲೆಂತಿ ಆನ್ಸರ್ಸ್ ಬರಿಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಯಾವ ಥರ ಇರುತ್ತೆ ಅಂತ ನೋಡ್ತೋಗೋಣ. ಸೊ ಯಾವ್ಯಾವುದು ಚಾಪ್ಟರ್ಸಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರಾ, 2 ಮಾರ್ಕ್ಸಿಗೆ ಕೇಳ್ತಾರಾ, ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರಾ ಅಂತ ನೋಡ್ತೋಗೋಣ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ? ಸೊ ಮಾರ್ಕ್ಸ್ ವೈಸ್ ಕ್ವಶನ್ ಡಿಸ್ಟ್ರಿಬ್ಯೂಷನ್ನ ಮಾಡಿರ್ತಾರಲ್ವಾ, ಅದ್ರಲ್ಲಿ ನೋಡ್ತಾ ಹೋದ್ರೆ ಕ್ವಶನ್ ಟೈಪ್ 1 ಮಾರ್ಕ್ಸ್ ಕ್ವಶನ್ ನಿಮಗೆ ಎಷ್ಟಿರುತ್ತೆ? 38 ಕ್ವಶನ್ಸಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ? 1 ಸೆಕೆಂಡ್. ಟೋಟಲ್ ಕ್ವಶನ್ಸ್ ಎಷ್ಟು ಬರುತ್ತೆ ನಿಮಗೆ? ಸೊ ಅದು 38. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರ್ತಿದೆ? 16. ಓಕೆ, ಸೊ 16. 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದೆ? 8. 3 ಮಾರ್ಕ್ಸ್ ಎಷ್ಟು ಕ್ವಶನ್ ಬರುತ್ತೆ ನಿಮಗೆ? 9. 4 ಮಾರ್ಕ್ಸ್ ದಟ್ ಈಸ್ 4 ಕ್ವಶನ್ಸ್. 5 ಮಾರ್ಕ್ಸಲ್ಲಿ ಒಂದೇ ಕ್ವಶನ್ ನಿಮಗೆ. ಓಕೆನಾ? ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಕ್ಯಾನ್ ಸಿ ಯು. ಓಕೆ, 16, 8, 9, 4, 1. ಸೊ ಇದು ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಇಷ್ಟು 38 ಕ್ವಶನ್ಸಲ್ಲಿ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಈ ಥರ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್, ಸೊ ಚಾಪ್ಟರ್ ವೈಸ್ಗೆ ಎಷ್ಟೆಷ್ಟು ವೆಯ್ಟೇಜ್ ಕೊಟ್ಟಿದ್ದಾರೆ, ನೀವು ಯಾವುದ್ಯಾವುದನ್ನ ಇಂಪಾರ್ಟೆಂಟ್ ಚಾಪ್ಟರ್ಸ್ ಥರ ಓದಬೇಕು
ಅನ್ನೋ ಡೌಟ್ ಇರುತ್ತೆ ಅಲ್ವಾ. ಮತ್ತೆ ಯಾವುದನ್ನ ಫಸ್ಟ್ ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಾನ್ಸೆಪ್ಟ್ಸು ಕೂಡ ಬಿಡ್ದಲೆ ಹೇಗೆ ಕಂಪ್ಲೀಟ್ ಆಗಿ ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? 1 ಸೆಕೆಂಡ್ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಚಾಪ್ಟರ್ ಯಾವುದು ನಮ್ದು ಸೈನ್ಸಲ್ಲಿ ಬರೋದು? ಬಯಾಲಜಿ ಅಂತ ಬಂದರೆ ಲೈಫ್ ಪ್ರೊಸೆಸ್ ಅಲ್ವಾ. ಸೊ ಲೈಫ್ ಪ್ರೊಸೆಸ್ಸಿಗೆ ಎಷ್ಟು ಕೊಟ್ಟಿದ್ದಾರೆ? 8 ಮಾರ್ಕ್ಸ್. ಓಕೆ, 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇದೇ ಹಂಗಾದ್ರೆ ಹೈಯೆಸ್ಟ್ ಅಲ್ವಾ. ಸೊ ಹೈಯೆಸ್ಟ್ ಮಾರ್ಕ್ಸ್ ನಿಮಗೆ ಕೊಡೋದು. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಅದೆಷ್ಟು ಮಾರ್ಕ್ಸ್ ಇದೆ? 6 ಮಾರ್ಕ್ಸಿಗಿದೆ. ಸೊ 6ಗಿಂತ ಅದಿಟ್ಟಿರೋಣ. ನೆಕ್ಸ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಅದೆಷ್ಟು ಮಾರ್ಕ್ಸಿಗಿದೆ? 7 ಮಾರ್ಕ್ಸಿಗಿದೆ. ಓಕೆ, ಇದು ಕೂಡ ಚಾನ್ಸ್ ಇದೆ, ಜಾಸ್ತಿ ಮಾರ್ಕ್ಸ್ ಬರುತ್ತೆ ನಿಮ್ಗಲ್ವಾ. ನೆಕ್ಸ್ಟ್ ಹೆರಿಡಿಟಿ ಆ್ಯಂಡ್ ಎವ್ಯಾಲ್ಯೂಯೇಷನ್. ಅದೆಷ್ಟು ಮಾರ್ಕ್ಸಿಗಿದೆ? 4 ಮಾರ್ಕ್ಸಿಗಿದೆ ಮಕ್ಕಳು. ಸೊ ಅವರ್ ಎನ್ವಿರಾನ್ಮೆಂಟು 3 ಮಾರ್ಕ್ಸಿಗಿದೆ ಜಸ್ಟ್. ಬಟ್ ನೀವು ಇದನ್ನ ನೀವು ಲಾಸ್ಟಿಗೆ ಓದ್ಬೋದು. ಓಕೆನಾ? ಬಟ್ ಇದರಲ್ಲಿ ನೀವು 3 ಮೇಜರ್ ಆಗಿರೋ ಚಾಪ್ಟರ್ಸ್ ಅಂತಂದರೆ ಇದಿಷ್ಟನ್ನು ಅಟ್ಲೀಸ್ಟ್ 3 to 4 ಟೈಮ್ಸ್ ಆದರೂ ರಿವಿಷನ್ ಆಗಿರಬೇಕು ನಿಮಗೆ. ಓಕೆ, ಅದಕ್ಕಿಂತ ಜಾಸ್ತಿ ಆದರೂ ವೆಲ್ ಆ್ಯಂಡ್ ಗುಡ್. ಬಟ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಈಗ 100 ತೆಗಿಬೇಕು ಅಂತಂದರೆ ಅದೇ ಚಾಪ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಸೊ ವೆಯ್ಟೇಜ್ ಇರೋ ಚಾಪ್ಟರ್ಸ್ನ ಬೇಗ ಮುಗಿಸ್ಕೊಳ್ಳೋದು ಒಳ್ಳೇದು. ಅದರಲ್ಲಿರೋ ಕಾನ್ಸೆಪ್ಟ್ಸ್ನೆಲ್ಲ ನೀವು ಬೇಗ ಕಂಪ್ಲೀಟ್ ಮಾಡಬೇಕು. ಇದು ಈ 2 ಮಾರ್ಕ್ಸು 4 and 3 ಇದೆ ಅಷ್ಟೇ ವೆಯ್ಟೇಜ್ ಕೊಟ್ಟಿರೋದು. ಸೊ ಅದಕ್ಕೆ ನೀವೇನಂತಂದರೆ ಒಂದು 3 times 4 times ಕಾನ್ಸೆಪ್ಟ್ಸು ನೀಟಾಗಿ ಕ್ಲಿಯರಾಗಿ ಕಲ್ತ್ರೆ ಇಟ್ಸ್ ಫೈನ್. ನೆಕ್ಸ್ಟ್ ಮ್ಯಾಮ್ ಕೇಳ್ತೀರಲ್ವಾ, ಮ್ಯಾಮ್ ಈ ಚಾಪ್ಟರಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರಾ, 2 ಮಾರ್ಕ್ಸಿಗೆ ಕೇಳ್ತಾರಾ, 3 ಮಾರ್ಕ್ಸಿಗೆ ಕೇಳ್ತಾರಾ ಅಂತ ಡೌಟ್ ಇರುತ್ತೆ ಅಲ್ವಾ. ಅದನ್ನ ನೋಡೋಣ ಯಾವ್ಯಾವ ಥರ ಕೇಳ್ತಾರೆ ಅಂತ. ಓಕೆ, 1 ಸೆಕೆಂಡ್. ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ಈಗ. ಓಕೆ, ಸೊ ಲೈಫ್ ಪ್ರೊಸೆಸ್ಸಲ್ಲಿ ದಿಸ್ ಇಸ್ ಫಾರ್ 1 ಮಾರ್ಕ್ಸ್ ಕ್ವಶನ್. ಓಕೆ, ಈ ಸೆಕೆಂಡ್ ಕಾಲಮ್ ಇರೋದು 2 ಮಾರ್ಕ್ಸ್ ಕ್ವಶನ್ಗೆ. ಓಕೆ, ದಿಸ್ ಇಸ್ ಅವರ್ ಮಾರ್ಕ್ಸ್. ಓಕೆ, ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇದು 4 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇದು 5 ಮಾರ್ಕ್ಸ್ ಕ್ವಶನ್ಸ್. ಇದು ಯಾವ ಕಾಲಮು ಅಂತಂದ್ರೆ ದಟ್ ಈಸ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್. ಓಕೆ, ಇದು ಯಾವುದು ಅಂತಂದ್ರೆ ಅಟ್ ಲಾಸ್ಟ್ ಮಾರ್ಕ್ಸ್, ನಿಮಗೆ ಟೋಟಲ್ ಮಾರ್ಕ್ಸ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಲೈಫ್ ಪ್ರೊಸೆಸ್ಸಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ? 1 ಮಾರ್ಕ್ಸಿಂದು 2 ಕ್ವಶನ್ಸ್ನ ಕೇಳ್ತಾರೆ. ಓಕೆ, 1 ಮಾರ್ಕ್ಸಿಂದು ನಿಮಗೆ ಎಷ್ಟು ಕೇಳ್ತಾರೆ? ಲೈಫ್ ಪ್ರೊಸೆಸ್ಸಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸಿಂದ ಎಷ್ಟು ಕೇಳ್ತಾರೆ? ದಟ್ ಈಸ್ ಓನ್ಲಿ 1 ಕ್ವಶನ್. 3 ಮಾರ್ಕ್ಸಲ್ಲಿ ನೋ ಕೇಳಲ್ಲ. 3 ಮಾರ್ಕ್ಸಲ್ಲಿ ದರ್ ಇಸ್ ನೋ. ಓಕೆ, ಸೊ 0 ಕ್ವಶನ್ಸ್, ಏನು ಕೇಳಲ್ಲ 3 ಮಾರ್ಕ್ಸಲ್ಲಿ. 4 ಮಾರ್ಕ್ಸ್ ಕ್ವಶನ್ಸ್ನ 1 ಕೇಳ್ತಾರೆ ಅಂತ ಹೇಳಿದ್ದಾರೆ. ಓಕೆ, 1 ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸಲ್ಲಿ ಇದು ಕೇಳಲ್ಲ. ಓಕೆನಾ? ನೆಕ್ಸ್ಟ್ ಸೊ ಇದೇ ಥರ ಇಲ್ಲೂ ಹಾಕೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಯಾವ ಥರ ಕೇಳ್ತಾರೆ ನೋಡೋಣ. 1 ಮಾರ್ಕ್ಸಿಗೆ ಒಂದೇ ಕ್ವಶನ್ ಕೇಳೋದಂತ. ಓಕೆ, ಸೊ 2 ಮಾರ್ಕ್ಸಲ್ಲೂ ಕೂಡ ಒಂದೇ ಕ್ವಶನ್. ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಆದರೆ ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, 5 ಕೂಡ ಇಲ್ಲ. ಸೊ ಗೊತ್ತಾಯ್ತಾ? ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ ನೀವು ಜಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ತನಕ ನೀವು ಯಾವ ಡೆಪ್ತಲ್ಲಿ ಓದಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಆ ಚಾಪ್ಟರಲ್ಲಿ 1 ಮಾರ್ಕ್ಸ್ ಕ್ವಶನ್ನ 2 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಸು ಕೇಳಲ್ಲ ಇದರಲ್ಲಿ. ಓಕೆ, 3 ಮಾರ್ಕ್ಸ್ ಕೂಡ ಇಲ್ಲ, 4 ಮಾರ್ಕ್ಸ್ ಕೂಡ ಇಲ್ಲ. ಬಟ್ ಅಟ್ ಲಾಸ್ಟ್ 5 ಮಾರ್ಕ್ಸ್ ಅಲ್ವಾ ತುಂಬ ಜಾಸ್ತಿ ಇರೋದು. ಸೊ ಆ ಕ್ವಶನ್ನ ಈ ಚಾಪ್ಟರಲ್ಲಿ ಕೇಳ್ತಾರೆ. ಓಕೆ ಮಕ್ಕಳ, ಗೊತ್ತಾಯ್ತಾ? ಸೊ ಇದೇ ಥರ ನೀವು ಈ ಥರ ಬ್ಲೂ ಪ್ರಿಂಟ್ ಇರೋದು ನಿಮ್ಮ ಟೇಬಲ್ ಮೇಲೆ ಇತ್ತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ಸ್ನ ಎಷ್ಟು ಡೆಪ್ತಲ್ಲಿ ಕಲಿಬೇಕು ಅಂತ. ಈಗ ನೋಡಿ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ 5 ಮಾರ್ಕ್ಸ್ ಕೊಡೋದೇ ಇಲ್ಲ ಅದರಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಹೆರಿಡಿಟಿ ಆ್ಯಂಡ್ ಎವ್ಯಾಲ್ಯೂಯೇಷನ್ ಚಾಪ್ಟರಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದೇ ಕೇಳೋದು. ಸೊ 2 ಮಾರ್ಕ್ಸ್ ಕ್ವಶನ್ನು ಇಲ್ಲ, 3 ಮಾರ್ಕ್ಸ್ ಕ್ವಶನ್ನು 1 ಕೇಳ್ತಿದ್ದಾರೆ. ಸೊ 4 ಇಲ್ಲ, 5 ಇಲ್ಲ. ಓಕೆನಾ? ಸೊ ಅವರ್ ಎನ್ವಿರಾನ್ಮೆಂಟಲ್ಲಿ ಲಾಸ್ಟ್ ಎಷ್ಟಿತ್ತು? ಅದಕ್ಕೆ 3 ಮಾರ್ಕ್ಸ್ ಅಷ್ಟೇ ಅಲ್ವಾ ಇದ್ದಿದ್ದು ವೇಟೇಜು. ಸೊ ಅದ್ರಲ್ಲಿ ಏನು ಮಾಡ್ತಿದ್ದಾರೆ? 3 ಮಾರ್ಕ್ಸಿಂದ ಒಂದೇ ಕ್ವಶನ್ನು, 1 ಮಾರ್ಕ್ಸ್ ಕೂಡ ಇಲ್ಲ, 2 ಮಾರ್ಕ್ಸ್ ಕೂಡ ಇಲ್ಲ. ಸೊ 3 ಮಾರ್ಕ್ಸ್ ಒಂದೇ. ಸೊ ಅದಕ್ಕೆ ವೇಟೇಜ್ ಏನಾದ್ರದ್ದು ಜಸ್ಟ್ 3 ಮಾರ್ಕ್ಸ್ ಅಲ್ವಾ. ಸೊ ಆ ಚಾಪ್ಟರ್ದು ವೇಟೇಜ್ ಏನು ಹೇಳಿ? 3 ಮಾರ್ಕ್ಸು.
ಆ 3 ಮಾರ್ಕ್ಸ್ದೇ ಕ್ವಶನ್ ಕೇಳೋದಂತ ಅದರಲ್ಲಿ, ಓಕೆನಾ? ಅದೇ ಕ್ವಶನ್ಸ್ ಎಷ್ಟು? ಒಂದಷ್ಟೇ, ಟೋಟಲ್ ಮಾರ್ಕ್ಸ್ ಇಸ್ 3. ಸೊ ಇದಿಷ್ಟು ಗೊತ್ತಾಯ್ತಾ ಬಯಾಲಜಿಲಿ? ಸೊ ಬಯಾಲಜಿಲಿ ಯಾವ ಥರ ಚಾಪ್ಟರ್ಸ್ ಕೊಡ್ತಾರೆ, ನೀವು ಯಾವ ಥರ ಓದಬೇಕು ಅನ್ನೋದು. ಸೊ ಇದೇ ಯಾವ ಥರ ಟೈಮ್ ಟೇಬಲ್ ಹಾಕ್ಕೋಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಓಕೆ, ಸೊ ಆ ವಿಡಿಯೋನ ನೋಡ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಬ್ಲೂ ಪ್ರಿಂಟ್ನ ಬೇಕಾದರೆ ನಾನು ಕಳಿಸ್ತೀನಿ, PDF ಇದೆ. ಸೊ ಟೋಟಲ್ ಸೈನ್ಸ್ದೆ, ನಿಮಗೆ ಬೇಕು ಅಂತಂದರೆ ಅದನ್ನು PDF ನಾನು ಕಳಿಸ್ತೀನಿ, ಓಕೆನಾ? ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮಗೆ ಬೇಕು ಅಂತಂದರೆ. ಇಲ್ಲ ಅಂತಂದರೆ ನೀವು ಇದೇ ಥರ ಏನಾದರೂ ನೀವೇ ಓನಾಗಿ ಮಾಡ್ಕೊತೀರಾ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೇಳಿ. ಸೊ ಗೊತ್ತಾಗಿದೆ ಅನಿಸುತ್ತೆ ಯಾವ್ಯಾವ ಚಾಪ್ಟರ್ಸು ಎಷ್ಟೆಷ್ಟು ವೆಯ್ಟೇಜ್ನ ಕೊಡುತ್ತೆ ಅಂತ, ಓಕೆನಾ? ಸೊ ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ ಮತ್ತು ಫಿಸಿಕ್ಸಲ್ಲಿ ಯಾವ ಥರ ವೆಯ್ಟೇಜ್ನ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಅಲ್ಲಿ ತನಕ ಸ್ಟಡಿ ಮಾಡ್ತಾನೆ ಇರಿ. ಓಕೆ, ಹೆಲ್ತ್ ಕೂಡ ನೋಡ್ಕೋತಾ ಇರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್.